ಹೊಡೆದು ಆ ವಾಪಸ್ ದಿನಗಳಲ್ಲೂ ಬರ್ತೀನಿ. ಕೂಡ ಚೈತ್ರನ್ನ ನಾವು ನೋಡಿದಾಗ ಆ ಒಂದು ಸಂದರ್ಭ ಸನ್ನಿವೇಶದಲ್ಲೂ ಕೂಡ ಎಲ್ಲೂ ಕೂಡ ಮುಖದಲ್ಲಿ ಒಂದು ಕಳೆಗುಂದಿದ ಇದು ಎಲ್ಲ ಕಾಣಿಸ್ತಿಲ್ಲ. ಆ ಸ್ಮೈಲಿಂಗ್ ಫೇಸ್ ಇತ್ತು. ಅಂದ್ರೆ ದಿಟ್ಟತನವಾಗಿ ಮಾತಾಡಿದ್ರಿ. ಸೊ ನೀವಲ್ಲಿ ಯಾರಿಗೂ ಹಂಚಿಕೊಂಡು ಸಮರ್ಥನೆ ಕೊಡುವಂತಹ ಯತ್ನ ಮಾಡಲಿಲ್ಲ. ಸೊ ಇದರ ಗುಟ್ಟಿ ನೀವು ತಪ್ಪು ಮಾಡಿಲ್ಲ ಅಂದಾಗ ನಿಮ್ಮ ಒಳಗಡೆ ಒಂದು ಸಹಜವಾಗಿರೋ ಧೈರ್ಯ ಬರುತ್ತೆ. ತಪ್ಪು ಮಾಡಿದ್ರೆ ನೀವು ಭಯ ಪಡಬೇಕು, ಮಾತಾಡಕ್ಕಾಗದೆ ಕೂತ್ಕೊಳ್ಬೇಕು. ತಪ್ಪು ಮಾಡಿಲ್ಲ ಅಂದಾಗ ಸಹಜವಾಗಿರೋ ಧೈರ್ಯ ಬರುತ್ತೆ. ಇವತ್ತಲ್ಲ ನಾಳೆ ನಾನು ಇದನ್ನ ಸಾಬೀತು ಮಾಡ್ಕೋತೀನಿ ಅಂತ. ಸೊ ಆ ಧೈರ್ಯವೇ ನನ್ನನ್ನು ಹಾಗೆ ನಿಲ್ಸಿ. ಓಕೆ, ಮತ್ತೊಮ್ಮೆ ನಾನು ಚೈತ್ರ ಕುಂದಾಪುರ ಬಾಯಲ್ಲಿ ಕೇಳೋದಕ್ಕೆ ಇಷ್ಟಪಡ್ತೀನಿ. ಜೈಲು ಅಂದ ತಕ್ಷಣ ಎಲ್ಲೋ ಈ ಸೆರೆಮನೆ ಅನ್ನೋದು ಎಷ್ಟೋ ಜನಕ್ಕೆ ಒಂದು ರೀತಿ ಬಂದಿಕಾನೆ, ಬಹಳಷ್ಟು ನೋವನ್ನ ಯಾತನೆಯನ್ನ ನೀಡೋದು. ಆದ್ರೆ ಚೈತ್ರ ಕುಂದಾಪುರ ಆ ಮನಸ್ಥಿತಿಯೇ ಇರುವಂತಹ ಹೆಣ್ಮಗಳೆಲ್ಲ ಯು ಆರ್ ಸೋ ಟೋಟ್ಲಿ ಡಿಫ್ರೆಂಟ್. ಸೊ ಅದನ್ನ ಹೇಗೆ ನೀವು ಸ್ವೀಕಾರ ಮಾಡಿದ್ದೀರಾ? ಮತ್ತೆ ಆಲ್ರೆಡಿ ನಿಮ್ಮ ಒಂದು ಮಾತುಗಳಲ್ಲಿ ತೋರಿಸುತ್ತೆ. ನಿಮ್ ಪ್ರಕಾರ ಜೈಲಿನ ಒಂದು ಸೆರೆವಾಸ ಭಗವಾನ್ ಶ್ರೀಕೃಷ್ಣನ ದೇವಸ್ಥಾನ ಅಂತ ನಂಬ್ತೀನಿ. ಆ ಭಗವಾನ್ ಶ್ರೀಕೃಷ್ಣನೇ ಹುಟ್ಟೋದಕ್ಕೆ ಜೈಲನ್ನ ಆಯ್ಕೆ ಮಾಡ್ಕೊಂಡ ಅನ್ನೋದಾದ್ರೆ ಜನ್ಮ ಜನ್ಮಗಳ ಕರ್ಮ ಕಳ್ಕೊಳ್ಳೋದಕ್ಕೆ ಇರುವಂತ ಒಂದು ಸೂಕ್ತ ಸ್ಥಳ ಅಂತ ಅನ್ಕೊಳ್ತೀನಿ. ಎಲ್ಲರೂ ತಪ್ಪು ಮಾಡಿದವ್ರೆ ಅಲ್ಲಿಗೆ ಹೋಗ್ಬೇಕು ಅಂತಿಲ್ಲ. ತಪ್ಪು ಮಾಡದೇ ಇರುವ ನಿರಪರಾಧಿಗಳು ಅಲ್ಲಿಗೆ ಹೋಗ್ತಾರೆ ಅನ್ನೋದಾದ್ರೆ ಅದ್ ಯಾವ್ದೋ ಜನ್ಮದ ಕರ್ಮವನ್ನ ಕಳ್ಕೊಳ್ಳೋದಕ್ಕೆ ಅಲ್ಲಿ ಸಿಗೋ ಅವಕಾಶ ಅಂತ ನಾನು ನಂಬ್ತೀನಿ. ಆ ಅವಕಾಶ ಭಗವಂತ ನಂಗೆ ಕೊಟ್ಟಿದ್ದಾನೆ. ಓಕೆ, ಸೊ ಹಾಗಾಗಿ ಒಂದು ವ್ಯಾಖ್ಯಾನವನ್ನು ನೀಡ್ತೀರಾ ಎಲ್ಲ ಕಡೆ. ದೇವಕಿ ಪೂರ್ವ ಜನ್ಮದ ಕರ್ಮ ಇದಕ್ಕೆ. ಎಸ್, ದೇವಕಿ ಕೂಡ ತ್ರೇತಾಯುಗದಲ್ಲಿ ಇದ್ದಂತಹ ಕೈಕೆಯ ಒಂದು ಅವತಾರ. ಸೊ ಅವಳು ಪಡ್ಕೊಂಡು ಬಂದಂತಹ ಅವಳು ಮಾಡಿದಂತಹ ಕರ್ಮಗಳ ಫಲಾನುಸಾರವಾಗಿ ಆ ಒಂದು ಸೆರೆಮನೆಯಲ್ಲಿ ಇರ್ಬೇಕಾಗಿತ್ತು ಅಂತ. ಸೊ ಹಾಗಾಗಿ ದೇವಕಿಯನ್ನ ನೀವು ಕೈಕೆಗೆ ಹೋಲಿಸೋದಾದ್ರೆ ಕೌಸಲ್ಯರನ್ನ ಮಹಾಭಾರತದಲ್ಲಿ ಯಾವ್ದು ಕೊಲ್ತೀರಿ? ಯಾವ ಪಾತ್ರ ಕೊಡಿಸ್ತೀರಾ? ಯಶೋಧೆ ಏನ್ ಮಿಸ್ ಮಾಡ್ಕೊಂಡು ಮತ್ತೆ ತಾಯ್ತನ ಮತ್ತೆ ಇಲ್ಲಿ ಸಿಕ್ಕಿದೆ. ಸೊ ಹಾಗಾಗಿ ಮಹಾಭಾರತವನ್ನ ಇಷ್ಟೊಂದು ಪ್ರೀತಿಸೋ ನೀವು ನಿಜ ಜೀವನದಲ್ಲೂ ಕೂಡ ಇದನ್ನ ಎಷ್ಟು ಮಟ್ಟಿಗೆ ಅಳವಡಿಸ್ಕೊಂಡಿದ್ದೀರಾ ಚೈತ್ರ? ನನ್ನ ಬದುಕಿನಲ್ಲಿ ಯಾವ ಗೊಂದಲ ಬಂದ್ರು ನಾನು ಮಹಾಭಾರತದ ಪುಸ್ತಕಗಳನ್ನ ಓಪನ್ ಮಾಡ್ತೀನಿ. ಅದರಲ್ಲಿ ಇರುವಂತ ಸಂದರ್ಭಕ್ಕೆ ಅನುಗುಣವಾಗಿ ನನ್ನ ಬದುಕನ್ನು ಹೋಲಿಕೆ ಮಾಡ್ಕೊಳ್ತೀನಿ. ಅದೇ ಕಾರಣಕ್ಕೆ ಮಹಾಭಾರತ ಮತ್ತು ರಾಮಾಯಣವನ್ನು ಕೊಟ್ಟಿರೋದು ನಮ್ಗೆ. ಏನ್ ಗೊಂದಲ ಬಂದ್ರೆ ಮನುಷ್ಯ ಹೇಗೆ ಬದುಕಬೇಕು ಅನ್ನೋದನ್ನ ತೋರಿಸೋದಕ್ಕೆ. ಹಾಗಾಗಿ ನಾನು ಅದನ್ನ ಹಾಗೆ ಎದುರಿಸ್ತೀನಿ ಅಂತ. ಓಕೆ, ಇನ್ನ ನೆಕ್ಸ್ಟ್ ಬಿಗ್ ಬಾಸ್ 11ರ ಜರ್ನಿ ನೀವು ತುಂಬಾ ಚೆನ್ನಾಗಿ ಅನುಭವಿಸಿದ್ದೀರಾ, ನೋಡಿದ್ದೀರಾ. ಸೊ ಇನ್ನು ಬಿಗ್ ಬಾಸ್ 12th ಸೀಸನ್ಗೆ ನಿಮ್ಮ ಒಂದು ಪ್ರಕಾರ ನಿಮ್ಮದೇ ಆದಂತಹ ಒಂದು ಏನು ಹೇಳ್ತಾರೆ, ತುಂಬ ಒಂಥರ ಪ್ರಬುದ್ಧತೆ, ಆ ಒಂದು ಮೆಚೂರ್ಡ್ ಮೆಂಟಾಲಿಟಿಯಲ್ಲಿ ಹೇಳ್ಬೇಕಾದ್ರೆ ಯಾವ ಥರದ ಸ್ಪರ್ಧಿಗಳನ್ನ ಒಳಗಡೆ ಬಿಟ್ಟರೆ ಚೆನ್ನಾಗಿರುತ್ತೆ? ಎಲ್ಲ ಕ್ಷೇತ್ರದಿಂದಲೂ ಬಿಡಲಿ ಅಂತ ನಾನು. ಸ್ಪೋರ್ಟ್ಸ್ ಕ್ಯಾಟಗರಿಯಿಂದ, ಸೋಷಿಯಲ್ ಲೈಫ್ ಕ್ಯಾಟಗರಿಯಿಂದ, ಪೊಲಿಟಿಕ್ಸ್ನಿಂದ, ಅದೇ ವಿಭಿನ್ನ ಪ್ರಪಂಚದಿಂದ ಬರುವವರು ಅಲ್ಲಿಗೆ ಹೋಗಬೇಕು ಅಂತ ನಾನು ಅಂದ್ಕೊಳ್ತೀನಿ. ವ್ಯಕ್ತಿತ್ವವನ್ನ ಪಣಕ್ಕಿಡುವಂತಹ ಜಾಗ ಅಂತ ನಾವು ಕೇಳ್ಪಟ್ಟಿದ್ವಿ, ನಿಮ್ಗೆ ಅನ್ಸುತ್ತೆ? ಹೌದೌದು, ಖಂಡಿತವಾಗ್ಲು ನೀವು ಪಣಕ್ಕಿಡಬೇಕು. ಪಣಕ್ಕಿಟ್ಟಾಗ್ಲೇ ಅಲ್ಲಿ ನಿಮಗೆ ಗೊಂದಲ ಹುಟ್ಟುತ್ತೆ. ಅಲ್ಲಿ ಆಗ ಮಾತ್ರ ನೀವು ಆಟ ಆಡಕ್ ಸಾಧ್ಯ ಆಗುತ್ತೆ ಅಂತ. ಸೊ ಇದಾಗಿತ್ತು ಬೆಂಕಿ ಮಾತ್ ವಿತ್ ಚೈತ್ರಕ್ಕ BBK. ಚೈತ್ರಕ್ಕ, ಸೊ ಗ್ಲಾಡ್ ಟು ಇಂಟರ್ವ್ಯೂ ವಿತ್ ಯು. ಸೊ ಹ್ಯಾಪಿ ಸೊ ತುಂಬಾ ಖುಷಿ ಆಯ್ತು, ನಿಮ್ಮ ಒಂದು ಪ್ರೆಷಿಯಸ್ ಟೈಮ್ ನಮ್ಗೆ ಕೊಟ್ಟಿದ್ದೀರಾ. ವಿಶ್ ಯು ಆಲ್ ದ ಬೆಸ್ಟ್ ಚೈತ್ರ. ಸೊ ಯಾವುದೇ ನಿಂದನೆ ಅಪನಿಂದನೆ ಅವಮಾನಗಳಿಗೆ ನೀವು ಕುಗ್ಬಾರ್ದು. ಇದೇ ಒಂದು ದಿಟ್ಟತನ, ನಿಮ್ಮ ಧೈರ್ಯ ಹೀಗೆ ಮುಂದುವರ್ಕೊಂಡು ಹೋಗ್ಲಿ. ಎಲ್ಲ ಹೆಣ್ಮಕ್ಳಿಗೂ ನೀವು ಒಂದು ರೀತಿಲಿ ಮಾದರಿ ಆಗಿದ್ದೀರಾ. ಸೊ ಈ ಒಂದು ಮಾದರಿತನವನ್ನೇ ನಾವು ಮುಂದೆ ಕೂಡ ಬಯಸ್ತೀವಿ ಅಂತ ಹೇಳ್ತಾ ನಮ್ಮ ಕಾರ್ಯಕ್ರಮ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.